ನಮ್ಗೆ 10 ವರ್ಷ ಮಕ್ಳು ಇರಲಿಲ್ಲ. ಮಕ್ಕಳೆಲ್ಲ ಹುಡುಗರೆಲ್ಲ ಸತ್ತೋಯ್ತಾ ಇದ್ದು. ಆಮೇಲೆ ಈ ದೇವ್ರು ಬಂದ್ಮೇಲೆ ನಾವು ಹೊರಬಿದ್ಮೇಲೆ ನಮ್ಗೆ ಫಸ್ಟ್ ಒಂದು ಗಂಡು ಮಗು ಆಯಿತು. ರಾತ್ರಿ ಬೆಳಗಿನ ಜಾವ ರಾತ್ರಿ 12 ಗಂಟೆ ಆದ ನಂತರ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಸ್ವಾಮಿ ಮೈ ಮೇಲೆ ಬಂದು ಬೆಂಕಿ ಹತ್ಕೊಂಡು ನಾನು ಶನೇಶ್ವರ ಬಂದಿನಿ, ನೀವು ನಮ್ಮ ಕತೆ ಮಾಡಬೇಕು. ನೀನೇ ನನ್ನ ದೈವವು ಎಂದು ನಂಬಿ ಬಂದಿರುವೆನಯ್ಯ, ನೀನೇ ನನ್ನ ದೈವವು ಎಂದು ನಂಬಿ ಬಂದಿರುವೆನಯ್ಯ, ಕಷ್ಟಗಳೆಲ್ಲವ ಪರಿಹರಿಸಿ. ನಮಗೆ ಕತ್ ಕುಮಾರ್ ಅಂತ, ನಮ್ದು ಹೊಸಕೆರೆ, ಇಲ್ಲೇ ಜಿನಾಗರ ಹೊಸಕೆರೆ. ನಮ್ಗೆ 10 ವರ್ಷ ಮಕ್ಳು ಇರಲಿಲ್ಲ. ಮಕ್ಕಳೆಲ್ಲ ಹುಡುಗರೆಲ್ಲ ಸತ್ತೋಯ್ತಾ ಇದ್ದು. ಆಮೇಲೆ ಈ ದೇವ್ರು ಬಂದ್ಮೇಲೆ ನಾವು ಹೊರಬಿದ್ಮೇಲೆ ನಮ್ಗೆ ಫಸ್ಟ್ ಒಂದು ಗಂಡು ಮಗು ಆಯಿತು. ಆಮೇಲೆ ತಿರ್ಗಿ ಇನ್ನೊಂದು ಗಂಡು ಮಗು ಆಯಿತು. 3 ಜನ ಗಂಡು ಮಕ್ಳಿದ್ದಾರೆ. ನಾವು ಅಲ್ಲೇ 30 ವರ್ಷದಿಂದ ಈ ದೇವಸ್ಥಾನ ಬರ್ತಾ ಇದ್ದೀವಿ. ಈ ದೇವಸ್ಥಾನ ಬಂದ್ಮೇಲೆ ನಮಗೆಲ್ಲ ಹೊರಗಡೆ ಒಂದಾಗಿದ್ದು. ನಮಗೆಲ್ಲ ಒಂದು ಸ್ವಲ್ಪ ತೊಂದರೆ ಇತ್ತು. ಫಸ್ಟು ಮಕ್ಳಿಲ್ದಲೆ 9 ವರ್ಷ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ನಾವು ಮಕ್ಳು 3 ಜನ ಗಂಡು ಮಕ್ಳಾಗಿ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. 30 ವರ್ಷದಿಂದ ಈ ದೇವಸ್ಥಾನ ಬರ್ತಲೇ ಇದ್ದೀವಿ, ಪ್ರತಿದಿನ ಬರ್ತೀವಿ. ಹಾಸ್ಪಿಟ್ಲು ಎಲ್ಲ ತೋರಿಸಿ ಸಾಕಾಗಿತ್ತು. ಎಲ್ಲ ದೇವಸ್ಥಾನನೂ ನೋಡಾಗಿತ್ತು. ಕೊನೆಗೆ ಈ ದೇವಸ್ಥಾನಕ್ಕೆ ಬಂದಮೇಲೆ ನಾವು ಮಕ್ಕಳಾಗಿದ್ದು. ಒಳ್ಳೇದಾಯ್ತು, ನಮ್ಗೆ ಏನು ತೊಂದರೆ ಇಲ್ಲ. ಗುರುಗಳು ಅವರು ಪರವಾಗಿಲ್ಲ. ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀವಿ. ಅವರೇ 30-35 ವರ್ಷ ಆಯ್ತು ದೇವಸ್ಥಾನ ಮಾಡಿ. ಆವಾಗಲಿಂದ ನಾವು ಸಣ್ಣ ಹುಡುಗರಿಂದ ಈ ಸಣ್ಣ ದೇವಸ್ಥಾನ ಕಟ್ಟೋದ್ರಿಂದ ನಾವು ಬರ್ತಾ ಇದ್ದೀವಿ ಇಲ್ಲಿ. ಆಮೇಲೆ ತಿರುಗಿ ಈ ದೇವಸ್ಥಾನ ಬಂದಮೇಲೆ ನಮಗೆ ಅಭಿವೃದ್ಧಿಯಾಗಿ ನಮಗೆಲ್ಲ ಮನೆಗೆಲ್ಲ ಕಟ್ಕೊಂಡಿವಿ, ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ಈ ದೇವಸ್ಥಾನ ಬಂದ್ಮೇಲೆ ನಮ್ಗೆ ಒಳ್ಳೇದು. ಇವರೇ ನಮ್ಮ ಮಿಸ್ಸಸ್ಸು. ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಬರೋ ಭಕ್ತಾದಿಗಳು ಬನ್ನಿ, ನಮ್ಮಂಗೆ ನೀವು ಬಂದು ಮರಬಿದ್ಬೇಕು, ದೇವಸ್ಥಾನಕ್ಕೆ ಚೆನ್ನಾಗಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅಮ್ಮನಿಗೆ ಮರಬಿದ್ರೆ ಒಳ್ಳೇದಾಯ್ತದ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಈಗಲೂ ಬರ್ತಾ ಇದೀವಿ. ಈಗ ಇಷ್ಟು ಕಳೆ ಕಟ್ಟಿದ್ಮೇಲೆ ನಾವು ಇದಕ್ಕೆ ಬಂದು ಇನ್ನೂ ಮುಂದೆ ಒಳ್ಳೇದಾಗಲಿ, ನಮಗೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಆಗಲಿ, ನಮಗೂ ಒಳ್ಳೇದಾಗಲಿ ಅನ್ನೋದು ನಾವು ಜನಕ್ಕೆ ನಮ್ಗಾದಾಗ ಇನ್ನೊಬ್ರು ಒಳ್ಳೇದಾಗ್ಬೇಕಲ್ವಾ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ. ಇವಾಗ ಪ್ರತ್ಯಂಗರಿ ಹೋಮ ನಡೀತು ಇವತ್ತು. ಆ ಹೋಮದಲ್ಲಿ ಭಾಗಿಯಾಗಿದ್ರಿ ಸರ್? ಅಲ್ಲಿ 2 ವರ್ಷದಿಂದ ನಾವು 2 ತಿಂಗಳಿಂದ, ಹೋದ ತಿಂಗಳು ಬಂದಿದ್ವು, ಈ ತಿಂಗಳು ಬಂದಿದ್ದೋ. ನಮ್ಗೆ ಇನ್ನೂ ಒಳ್ಳೇದಾಗ್ಲಿ, ಇಷ್ಟನೇ ಕಾಳಿಗೆ ದೇಶದಿಂದ ಒಳ್ಳೇದಾಗ್ಲಿ ಅಂತ ನಾವು ಬರ್ತಾ ಇದ್ದೀವಿ. ನಾವು ಒಂದು 9 ತಿಂಗಳು ಬರ್ಬೇಕು ಅಂತ ಮಾತಾಡ್ತಾ ಇದ್ದೀವಿ, ಬರ್ಬೇಕು ಅಂತ. ಓಂ ಶನೈಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಮಾಯುಧಂ ಛಾಯಾಮಾರ್ತಾಂಡಂ ಭೂತಂ ತಮಾಮಿ ಶನೈಶ್ವರಂ. ಓಂ ಕಾಳಿ ಮಹಾಕಾಳಿ ಕಾಳಿಕೆ ಪರಮೇಶ್ವರಿ ಸರ್ವಾನಂದ ಕರೇ ದೇವಿ ನಾರಾಯಣಿ ನಮೋಸ್ತುತೆ. ಕುಣಿಗಲ್ ತಾಲೂಕು ಅಮೃತ ಬಳಿ ಕೊರಟಿ ತಿರುಮಲಪಾಳೆ ಮಧ್ಯಭಾಗದಲ್ಲಿರುವ ಶ್ರೀ ಭಗವಾನ್ ಶನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಹಾಗೂ ಪವಾಡಬಸವರ ಮಹಾಕ್ಷೇತ್ರ ಹಾಗೂ ವಿಷ್ಣು ಮಹಾಕಾಳಿ ಅಮ್ಮನವರ ನೂತನವಾಗಿ ಹಿಂದೆ ನೋಡುವುದು 35 ಅಡಿ ಎತ್ತರಕ್ಕೆ ಸುಮಾರು ಒಂದು 2 ತಿಂಗಳಾಯಿತು ಉದ್ಘಾಟನೆ ಆಗಿ. ಈ ಒಂದು ಕ್ಷೇತ್ರ ಇಲ್ಲಿಗೆ ಪ್ರಾರಂಭವಾಗಿ 31 ವರ್ಷ ಆಯಿತು. 1995 ಇಸ್ವಿ ಮೇ 14ನೇ ತಾರೀಕು ಮೂಲ ವಿಗ್ರಹ ಇಲ್ಲಿ ಶನೇಶ್ವರ ಸ್ವಾಮಿ ಅಂತ ಪ್ರತಿಷ್ಠೆಯಾಗಿದ್ದು. ಹಿಂದೆ ನಾನು ಬೆಂಗಳೂರಲ್ಲಿ ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಾಯಿದ್ದೆ, BSNL ಸಂಪಂಗಿರಾಮ್ ನಗರ ವಿಜಯನಗರದಲ್ಲಿ ಕ್ಯಾಶುಯಲ್ ಆಗಿ. ನನಗೆ 81ರಿಂದ 86 ತನಕ ನನಗೆ ಸ್ವಾಮಿ ಅನೇಕ ತೊಂದರೆ ಬಂದಿಂದ ನಾನು ಊರು ಬರಬೇಕಾಯ್ತು. ಊರು ಬಂದಮೇಲೆ ಮನೆಯಲ್ಲಿ ಒಂದು ಶನೇಶ್ವರ ಸ್ವಾಮಿ ಕತೆ ಮಾಡಿಸ್ತು. ಆಗ ಬೆಳಗಿನ ಜಾವ ರಾತ್ರಿ 12 ಗಂಟೆ ಆದ ನಂತರ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಸ್ವಾಮಿ ಮೈ ಮೇಲೆ ಬಂದು ಬೆಂಕಿ ಹತ್ಕೊಂಡು ನಾನು ಶನೇಶ್ವರ ಬಂದಿನಿ, ನೀವು ನಮ್ಮ ಕತೆ ಮಾಡಬೇಕು, ನಾನು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಆಗ ಪ್ರಾರಂಭ ಆದರು. ನಾನು ಒಂದು 5-6 ವರ್ಷ ಕಾಲ ಆಗ್ತೇ ಮಾಡಲಿಲ್ಲ. ಆದರೆ 94ರಲ್ಲಿ ಸ್ವಾಮಿ ಜಾಸ್ತಿ ಆಯ್ತು ಪ್ರಭಾವ. 95ರಲ್ಲಿ ವಿಗ್ರಹ ಪ್ರತಿಷ್ಠೆ ಆಯಿತು. ಅದರಿಂದ ಅನೇಕ ಜನಗಳು ಬರ್ತಾ ಇದ್ದಾರೆ. ಸಣ್ಣದಾಗಿ ಒಂದು ಗರ್ಭಗುಡಿ ಕಟ್ತು. ಈ ದೇವಸ್ಥಾನ ಜಾಗ ತಗೊಂಡು ಸ್ವಾಮಿ ಬಂದು ಕುಂತ್ಕೊಂಡು ತಗೊಂಡು ಸಣ್ಣದಾಗಿ ಒಂದು ಗರ್ಭಗುಡಿ ಕಟ್ತು. ಆಮೇಲೆ ಇಷ್ಟೆಲ್ಲ ಸ್ವಾಮಿ ದೇವಸ್ಥಾನ ಇದೆ. 1 ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನ ಆಗಿದೆ. ಯಾರಾದರೂ ಬಡವ್ರ ಬಗ್ಗರು ಬಂದರೆ ಫ್ರೀಯಾಗಿ ಕೊಡ್ತೀವಿ ನಾವು ಸಂವಿಧಾನ ಕ್ಷೇತ್ರದಿಂದ. ಯಾರ ಬಡವ್ರ ಬಗ್ಗರು ಏನಿಲ್ಲ ನಿರ್ಗತಿಕರು ಬಂದರೆ ₹1 ಕೂಡ ಕರೆಂಟ್ ಬಿಲ್ ನೀರು ಬಿಲ್ಲು ಕೂಡ ತಗೊಳ್ಳೋಣ, ನಾವು ಫ್ರೀಯಾಗಿ ಕೊಡ್ತೀವಿ. ಯಾರಾದರೂ ಬಂದು ಬೇಕಾದ್ರೆ ಉಪಯೋಗಿಸ್ಬೋದು ಕ್ಷೇತ್ರದಲ್ಲಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇವಾಗ ಹೊಸದಾಗಿ ಏನು ವಿಷ್ಣು ಮಹಾಕಾಳಿ ಆಯಿತು, ಸ್ವಾಮಿಯವರಿಗೆ ಭಗವಾನ್ ಶನೇಶ್ವರ ಸ್ವಾಮಿಯವರಿಗೆ ಇಲ್ಲಿ ಅನೇಕ ಪ್ರತಿ ವಾರ ಅಭಿಷೇಕ ಇರ್ತದೆ. ಇಲ್ಲಿ ಅಭಿಷೇಕ ಯಾರು ಮಾಡಿಸ್ತಾರೋ ಬಂದು ಅವ್ರಿಗೆಲ್ಲರೂ ಕೂಡ ಮಕ್ಕಳಿಲ್ದವ್ರಿಗೆ, ಕೆಲಸ ಕಾರ್ಯ ಇಲ್ಲದೇ ಇರೋರಿಗೆ, ಯಾರಿಗೆ ದೃಷ್ಟಿದೋಷ ಇರ್ತದೆ, ಶತ್ರುಗಳ ಕಾಟ ಇರ್ತದೆ, ಎಲ್ಲರೂ ಕೂಡ ನಿವಾರಣೆ ಆಗಿದೆ. ಅನೇಕ ಜನಕ್ಕೆ ಮಕ್ಕಳ ಫಲ ಜಾಸ್ತಿ ಆಗಿದೆ, ಮದುವೆ ಫಲನೂ ಕೂಡ ಜಾಸ್ತಿ ಆಗಿದೆ.
ಇದು ಒಂದು ಸಮತಟ್ಟಲ್ಲಿ ಹೋಯ್ತಾ ಇದೆ ನಮ್ಮ ದೇವಸ್ಥಾನ. ಅಂದರೆ ತುಂಬ ಮ್ಯಾಕ್ ಹೋಗಲಿಲ್ಲ, ಕೆಳಗೆ ಇಳಿಲಿಲ್ಲ. ಅದೇ ನಿಜವಾದ ಭಕ್ತಾದಿಗಳು ಕ್ಷೇತ್ರಕ್ಕೆ ಬರ್ತಾರೆ. ನಿಜವಾದ ಭಕ್ತರಿಂದ ಇಷ್ಟೊಂದು ಪವಾಡ 1.5 ಕೋಟಿ ವೆಚ್ಚದಲ್ಲಿ ಚೌಟ್ರಿ ಆಗಿ ಸಮುದಾಯ ಭವನ ಆಗಿದೆ. ಈಗ ಅಮ್ಮಂದು ಆಗಿದೆ, ಶನೀಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ, ಎಲ್ಲ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂದ್ಕೊಂಡ್ರೆ, ಈಗ ವಿಷ್ಣು ಮಕ್ಕಳು ನನಗೆ ಸಪನದಲ್ಲಿ ಬಂದು ಕಾಡಿದ್ರು. ಹಾಗಾಗಿ ಅಮ್ಮನ ದೇವಸ್ಥಾನ ಆಗಬೇಕಾಯ್ತು. ಬತ್ತು ಒಂದು 3 ತಿಂಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅಮ್ಮ ಆದರು. ಇದಕ್ಕೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಂತ ಅಶ್ವಥ್ ನಾರಾಯಣ ಅವರು, ಮಲೇಶ್ವರ ಕ್ಷೇತ್ರ MLAಗಳು ಅವರು ಬಂದು ಉದ್ಘಾಟನೆ ಮಾಡಿದ್ರು. ಒಂದು ನಂಜಾವತಿ ಸ್ವಾಮೀಜಿಗಳು ಅವರು ಮತ್ತು ಬಂದು ಒಂದು ಉದ್ಘಾಟನೆ ಮಾಡಿಕೊಟ್ರು. ಈಗ ಈ ಕ್ಷೇತ್ರಕ್ಕೆ ತುಂಬ ಅಮ್ಮ ಆದಮೇಲೆ ಇನ್ನೂ ಜನ ಜಾಸ್ತಿ ಆಗಿದ್ದಾರೆ. ಮತ್ತು ಪವಾಡ ಬಸಪ್ಪ ಇದ್ದಾರೆ. ಬಸಪ್ಪನ ಯಾರು ಹೊಸಮನೆ ಗೃಹಪ್ರವೇಶ, ಒಂದು ದೇವ್ರ ಮೆರವಣಿಗೆಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಒಳ್ಳೇದಾಗ್ತಾ ಇದೆ. ಮತ್ತು ಈಗ ಇತ್ತೀಚೆಗೆ ಅಮ್ಮನಿಗೆ ಯಾರು ಬಂದಿಲ್ಲ ಒಂದು ಪ್ರದಕ್ಷಿಣೆ ಮಾಡ್ತಾರೋ, ದೀಪ ಇಡ್ತಾರೋ, ಮತ್ತು ಯಾರಿಲ್ಲಿ ಬಂದು ಮಡಿ ನೀರು ಹಾಕ್ಸತ್ತಾರೋ ಅಂಥವ್ರಿಗೆಲ್ಲ ಕೂಡ ಅಮ್ಮ ಒಳ್ಳೇದು ಮಾಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಯಾರೋ ಜನ ಎಲ್ಲ ಒಬ್ಬರು ಕಂಡೊಬ್ಬರು ತೆಂಗಿನಕಾಯಿ ಕಟ್ಟೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ತೆಂಗಿನಕಾಯಿ ಇಲ್ಲಿ ನಾವು ಯಾರಿಗೂ ಮಾರಲ್ಲ, ಅವರೇ ನಿಮ್ಮ ತೋಟದಲ್ಲಿ ಬೆಳೆದಂಥ ತೆಂಗಿನಕಾಯಿ ತಗೊಂಡು ನಿಮ್ಮ ಮನೆ ಬಾಗಿಲಿಗೆ 3 ಸಲ 5 ಸಲ ನೀಡ್ಸ್ಕೊಂಬಂದು ನಿಮ್ಮ ಮನೆ ದೇವರು ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಬೇಕು. ಮನೆ ದೇವ್ರು ಬಿಟ್ಟರೆ ಏನಾಗಲ್ಲ. ಮನೆ ದೇವ್ರು ಪ್ರಾರ್ಥನೆ ಮಾಡಿ ಬಂದು ತಾಯಿಗೆ ಮತ್ತು ಶನೀಶ್ವರ ಪ್ರಾರ್ಥನೆ ಮಾಡಿ ಯಾರಿಲ್ಲ ಒಂದು ಕಾಯಿ ಕಟ್ಟಾಯ್ತಾರೋ, ಮುಖ್ಯವಾಗಿ ಅಮ್ಮನಿಗೆ 3 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಶನೀಶ್ವರ ಸ್ವಾಮಿ ದೇವಸ್ಥಾನ 3 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಮತ್ತು ಇಲ್ಲಿ ವೃಕ್ಷಗಳವೆ, ನವಗ್ರಹ ವೃಕ್ಷಗಳು 3 ಸುತ್ತು ಪ್ರದಕ್ಷಿಣೆ ಮಾಡಿ, ಯಾರು 9 ಸುತ್ತು ಪ್ರದಕ್ಷಿಣೆ ಮಾಡಿ ಒಂದು ಕಾಯಿ ಕಟ್ತಾ ಇದ್ದಾರೋ ಅವರಿಗೆ 3 ವಾರ, 5 ವಾರ, 7 ವಾರ, 9 ವಾರ ಇಷ್ಟು ವಾರದಲ್ಲಿ ಖಂಡಿತ ಕೆಲಸ ಆಯ್ತದೆ. ಮತ್ತು ಪ್ರತಿ ಪೌರ್ಣಮಿಲಿ ಇಲ್ಲಿ ಪ್ರತ್ಯಂಗಿರ ಹೋಮ ಆಗ್ತದೆ. ನೀವು ಬಂದು ಇಲ್ಲಿ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಳ್ಬೋದು. ತುಂಬ ಒಳ್ಳೇದಾಗ್ತದೆ. ಪವರ್ಫುಲ್ ದೇವರು ಅಮ್ಮ ತುಂಬ ಎಲ್ಲರಿಗೂ ವೈಬ್ರೇಷನ್ ಆಗ್ತಾ ಇದ್ದಾರೆ. ಮತ್ತು ಯಾರು ತೆಂಗಿನ ಕಟ್ಟಿ 3 ಸುತ್ತು 9 ಸುತ್ತು ಅವರು ಕೂಡ ಒಳ್ಳೇದಾಗ್ತದೆ. ಮತ್ತು ಯಾರು ಹುಷಾರಿಲ್ಲ ಅಂತ ಅನೇಕ ಜನ ಬಂದು ಇಲ್ಲಿ ಸ್ವಾಮಿಗೆ ಅಭಿಷೇಕ ಮತ್ತು ಅಮ್ಮನಿಗೆ ಅಭಿಷೇಕ ಮಾಡಿದ ಮಡಿ ನೀರು ಹಾಕ್ಸ್ಕೊಂಡಿದ್ದಾರೆ. ಗಂಧದ ಲೇಪಿ ನೀರು, ಅಷ್ಟೊಂದು ಲೇಪಿ ನೀರು ಹಾಕ್ಸ್ಕೊಂಡಿದ್ದಾರೆ. ಅವರು ಕೂಡ ಎಲ್ಲ ಆರೋಗ್ಯ ಸರಿಯಾಗಿದೆ. ಹಾಗಾಗಿ ಕ್ಷೇತ್ರಕ್ಕೆ ಬನ್ನಿ ಎಲ್ಲರೂ. ಈ ಕ್ಷೇತ್ರದಲ್ಲಿ ಯಾವುದೂ ಹಣಕಾಸು ಹೆಚ್ಚಿಲ್ಲ. ಮತ್ತು ಪ್ರತಿ ಅಮಾವಾಸ್ಯೆಯಲ್ಲಿ ತಡೆ ಹೊಡೆಯೋ ಕಾರ್ಯಕ್ರಮ ಇರ್ತದೆ. ಪ್ರತಿ ಅದು ಭಾನುವಾರ, ಅಮಾವಾಸ್ಯೆ ಮತ್ತು ಪೌರ್ಣಮಿಯಲ್ಲಿ ಮಾತ್ರ ಬರವಣಿಗೆ ಇರ್ತದೆ. ಪ್ರತಿ ಪೌರ್ಣಮಿಯಲ್ಲಿ ಪ್ರತ್ಯಂಗಿರಿ ಹೋಮ ಇರ್ತದೆ. ಪ್ರತಿ ಅಮಾವಾಸ್ಯೆಯಲ್ಲಿ ತಡೆ ಹೊಡೆಯೋ ಕಾರ್ಯಕ್ರಮ ಇರ್ತದೆ. ಯಾರು ಮನೆಗೆ ತೆಂಗಿನಕಾಯಿ ತಗೊಂಡು ಒಂದು ನಿಂಬೆಹಣ್ಣು ತಗೊಂಡು ನೀವಿಸ್ಕೊಂಬಂದು ಇಲ್ಲಿ 3 ಟೈಮು 3 ಅಮಾವಾಸ್ಯೆಯಲ್ಲಿ 3 ಪೌರ್ಣಮಿಯಲ್ಲಿ ತಡೆ ಹೊಡ್ಸ್ಕೊಂಡಿರ್ತಾರೋ ಖಂಡಿತ ಅವರಿಗೆ ಎಲ್ಲ ಕಷ್ಟ ನಿವಾರಣೆ ಆಗ್ತದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬನ್ನಿ. ಇದು ಕುಣಿಗಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ, ಮದ್ದೂರಿಂದ 40 ಕಿಲೋಮೀಟರ್ ಇದೆ, ಅಮೃತೂರಿಂದ 5 ಕಿಲೋಮೀಟರ್ ಇದೆ, ಉಳಿದ್ರಿಂದ 10 ಕಿಲೋಮೀಟರ್ ಇದೆ, ಬೆಂಗಳೂರಿಂದ 85-90 ಕಿಲೋಮೀಟರ್ ಆಗ್ತದೆ ಅಷ್ಟೇ. ನಾವು ಯಾವ ಟೈಮಲ್ಲಾರು ಫೋನ್ ಮಾಡ್ಬೋದು. ಅರ್ಧ ಹೊತ್ತು ಫೋನ್ ಮಾಡಿದ್ರೆ ಫೋನ್ ಎತ್ತಿ ನಿಮ್ಮ ಕಷ್ಟ ಅಂತ ನಮ್ಗೊಂದು ಸಂಕಲ್ಪ ಮಾಡಿ ಕಷ್ಟ ಇದೆ ಅಂತ ನೀವೇನು 1 ರೂಪಾಯಿ ನನಗೆ ಕಳಿಸ್ಬೇಡಿ. ನಿಮ್ಮ ಸಂಕಲ್ಪ ಮಾಡ್ತೀನಿ ನಾನು ಸ್ವಾಮಿ ಹೆಸರಲ್ಲಿ ಅಮ್ಮನ ಹೆಸರು ಸಂಕಲ್ಪ ಮಾಡಿ ಕಳಿಸ್ತೀನಿ. ನಿಮ್ಮ ಸಂಕಲ್ಪ ಮಾಡಿದ ತಕ್ಷಣ ನಿಮ್ಗೆ ಒಳ್ಳೇದಾಯ್ತು ಕ್ಷೇತ್ರಕ್ಕೆ ಬನ್ನಿ. ಹಾಗಾಗಿ ಅನೇಕ ಜನ ಬಂದಿದ್ದಾರೆ. ಇನ್ನು ಪ್ರತಿ ಪೌರ್ಣಮಿಲಿ ಕೂಡ ಪ್ರತ್ಯಂಗಿರ ದೇವಿ ಹೋಮ ಆಗ್ತದೆ, ಶನೀಶ್ವರ ಸ್ವಾಮಿ ಹೋಮ ಆಗ್ತದೆ. ಖಂಡಿತ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರಿಗೂ ಭಗವಾನ್ ಶನೀಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾನು ಹೇಳ್ಕೊತೀನಿ.